SSB Sure Shot Academy ಅಂತ ಡಿಫೆನ್ಸ್ ಟ್ರೈನಿಂಗ್ ಅಕಾಡೆಮಿ ಮಾಡ್ತಾ ಇದ್ದೀವಿ ಅಂಡರ್ ದಿ ಗೈಡೆನ್ಸ್ ಆ್ಯಂಡ್ ಸೂಪರ್ವಿಷನ್ ಆಫ್ ಜನರಲ್ ಮೇಜರ್ ಬಖೂನಿ. ಆ್ಯಂಡ್ ಇಲ್ಲಿ ತುಂಬ ಜನಗೆ ಡಿಫೆನ್ಸ್ಗೆ ಟ್ರೈನಿಂಗ್ ಆಗಿ ಒಂದು 396 people have been selected and has been appointed as officers in the defense forces. So we have started even the Jawan programs now. Ivaga today we even laid a foundation stone for the defense school. Bangalore, one the cosmopolitan Silicon City. It's a cosmopolitan caste and people who are staying in Bangalore. ನಮ್ಮ ಸಾಯಿಬಾಬಾ ಅವರು ಯಾವುದೇ ಒಂದು ಮತಭೇದನೆ ಇಲ್ಲದೆ ಸರ್ವಲೋಕಕ್ಕೂ ಅವರು ಗುರುವಾಗಿ ನಿಲ್ತಿದ್ದಾರೆ. ಇಲ್ಲಿ ಈ ಅಕಾಡೆಮಿಯಲ್ಲಿ ಜಮ್ಮುವಿಂದ ಹಿಡಿದು ಉತ್ತರ ಪ್ರದೇಶ್, ಅಸ್ಸಾಂ, ಗುವಾಹಟಿ, ಶ್ರೀಲಂಕಾ, ಕೇರಳ ಇಂದ ಎಲ್ಲ ಬಂದು ಇಲ್ಲಿ ಮಿಲಿಟ್ರಿ ಟ್ರೈನಿಂಗ್ ತೊಗೊತಾ ಇದ್ದಾರೆ. ಅದಕ್ಕೆ ಇವರು ಜಗದ್ಗುರು ಆಗಿರೋದಕ್ಕಿಂತ ಎಲ್ಲ ಒಂದು ಕ್ಯಾಸ್ಟ್ಗೆ ಗುರು ಆಗಿರೋದಕ್ಕಂತ ಇಲ್ಲಿ ಯಾವುದೇ ಒಂದು ಕ್ಯಾಸ್ಟ್ ಭೇದ ಇಲ್ಲದಿದ್ದಕ್ಕಂತಕ್ಕೆ ಇಲ್ಲಿ ಇವತ್ತು ಶಿರಡಿ ಬಾಬಾ ಪ್ರತಿಷ್ಠೆ ಆಗಿದೆ. ಸೊ ಬಾಬಾ ಒಂದು ಆಶೀರ್ವಾದ ನಮ್ಮ ಎಲ್ಲ ಒಂದು ಮಕ್ಕಳ ಮೇಲೆ ಇರಲಿ ಅಂತ, ಸದಾ ಇರಲಿ ಅಂತ. ಮತ್ತು ಈ ಡಿಫೆನ್ಸ್ ಅಕಾಡೆಮಿ ಇನ್ನು ಸಾಕಷ್ಟು ನಮ್ಮ ಮೇಜರ್ ಜನರಲ್ ಬಾಕೂನಿ ಅವ್ರ ಕೆಳಗಡೆ ಗ್ರೋ ಆಗಬೇಕಂತ ನಾನು ತುಂಬ ಪ್ರಯತ್ನ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ನಾನು ಡಾಕ್ಟರ್ ಕಿರಣ್ ರೆಡ್ಡಿ ಅಂತ, ಫೌಂಡರ್ ಏಮ್ಸ್ ಇನ್ಸ್ಟಿಟ್ಯೂಟ್ಸ್ ಬ್ಯಾಂಗ್ಳೂರ್. ನಮ್ಮದು ಅಸೋಸಿಯೇಷನ್ ಇದೆ ಈ ಅಕಾಡೆಮಿ ಜೊತೆಲಿ. ನಮ್ಮ ಸ್ಟೂಡೆಂಟ್ಸ್, MBA ಸ್ಟೂಡೆಂಟ್ಸ್ ಇಲ್ಲಿ ಟ್ರೈನಿಂಗ್ ಬರ್ತಾ ಇದ್ದಾರೆ. ತುಂಬ ಯೂಸ್ಫುಲ್ ಆಗುತ್ತೆ ಅದು ಸ್ಟೂಡೆಂಟ್ಸ್ ಡೆವಲಪ್ಮೆಂಟು, ಆಲ್ರೌಂಡ್ ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ. ಪಾರ್ಟ್ ಆಫ್ ದಟ್ ಇದು ನಾವು ತುಂಬ ಸಂತೋಷವಾಗಿ ಇಲ್ಲಿ ಬಂದಿದ್ದೀನಿ. ಸಾಯಿಬಾಬಾ ಅವ್ರದ್ದು ದರ್ಶನನೂ ಚೆನ್ನಾಗಿ ಮಾಡಿದರು. ಇವತ್ತು SSB Sure Shot ಅಂತೇಳಿ ಈ ಒಂದು ಜಾಗದಲ್ಲಿ ಮಾಡಿದ್ದಾರೆ. ಒಂದು 30 ಎಕರೆ ಜಮೀನಲ್ಲಿ KM ಶ್ರೀನಿವಾಸ ಮೂರ್ತಿ ಆಮೇಲೆ ಮಿಸಸ್ ಶ್ರೀನಿವಾಸ ಮೂರ್ತಿ ಅವರು ಈ ಜಾಗವನ್ನು ಇಡೀ ನಮ್ಮ ಕರ್ನಾಟಕದಲ್ಲಿರತಕ್ಕಂಥ ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕು ಅಂತ ಆರ್ಮಿ ಜನರಲ್ ಬಕೂನಿ ಅಂತ ಅವ್ರನ್ನ CO ಆಗಿ ಅಪಾಯಿಂಟ್ ಮಾಡಿ ಇಲ್ಲಿ ಎಲ್ಲ ಥರವಾದ ಟ್ರೈನಿಂಗ್ ಕೊಡಬೇಕು. ಅಂದರೆ ಅವರಿಗೆ ಏನೇನು ಎಲ್ಲ ಕಾಲೇಜಲ್ಲೂ ಕೂಡ ಗ್ರ್ಯಾಜುಯೇಷನ್ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ. ಅವ್ರನ್ನ ಕೆಲಸ ಸಿಕ್ಕುವಂಥ ಒಂದು ಜಾಗ ಎಲ್ಲೂ ಇಲ್ಲ. ಯಾಕೆಂದರೆ ಬರೀ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಕೆಲಸ ಹುಡ್ಕೊಂಡೋಗಿ ಯಾರು ಕೆಲಸ ಕೊಡಲ್ಲ. ಆದ್ದರಿಂದ ಈ ಒಂದು SSB Sure Shotಲ್ಲಿ A to Z ಕೆಲಸನ ಕಲಿಸಿ ಅವರಿಗೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಬ್ಯಾಕ್ಗ್ರೌಂಡಲ್ಲೇ ಅವ್ರನ್ನ ಟ್ರೈನಿಂಗ್ ಮಾಡಿ ಅವರಿಗೆ ಆರ್ಮಿನಲ್ಲೂ ಕೂಡ ಡಾಕ್ಟ್ರ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಯಾವುದೇ ಕೆಲಸ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗ್ಬೋದು, ಎಲ್ಲದಕ್ಕೂ ಅವಕಾಶ ಇದೆ. ಎಲ್ಲ ಬಂದು ಗೌರ್ಮೆಂಟ್ ಕೆಲಸನೇ ಕರ್ನಾಟಕದಲ್ಲಿ ಬೇಕು ಅಂತ ಆಗೋದಿಲ್ಲ. ಅದಕ್ಕೆ ನಾವು ಮಿಲ್ಟ್ರಿನಲ್ಲಿ ಅದೇ ಥರ ಎಲ್ಲ ಕೆಲಸ ಸಿಗುತ್ತೆ. ಆ ಕರ್ನಾಟಕದಲ್ಲಿ ಅಥವಾ ಆಲ್ ಇಂಡಿಯಾನಲ್ಲಿ ಏನು ಗೌರ್ಮೆಂಟ್ ಸ್ಯಾಲ್ರಿ ಸಿಗ್ತಾ ಇದೆಯೋ ಅದಕ್ಕಿಂತ ಹೆಚ್ಚಿಗೆನೇ ಇವಾಗ ಮಿಲ್ಟ್ರಿನಲ್ಲಿ ಸಿಗೋವಂಥ ಒಂದು ಅವಕಾಶನೂ ಮಾಡಿದ್ದಾರೆ. ಅವ್ರಿಗೆಲ್ಲ ಫೆಸಿಲಿಟೀಸನ್ನು ಕೊಡ್ತಾರೆ. ಮನೆ ಇದೆ, ಎಲ್ಲ ಫೆಸಿಲಿಟೀಸ್ ಅವ್ರಿಗೆ ಕೊಟ್ಟು ಅವ್ರಿಗೂ ಒಳ್ಳೆಯದಾಗಲಿ ಅಂತ ಈ ಇನ್ಸ್ಟಿಟ್ಯೂಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಜನರಲ್ ಬಕೂನಿಯವರು ಮಾತ್ರ ಅವರು ಉತ್ತರಾಖಂಡಿಂದ ಬಂದು ಸೌತ್ ಇಂಡಿಯಾದಲ್ಲಿ ಸೆಲೆಕ್ಷನ್ ಹೆಡ್ ಚೀಫ್ ಆಗಿದ್ದರು. ನಾನು ಅವರು ಭೇಟಿಯಾದಾಗ ನಾನೊಂದು ಮಾತು ಹೇಳಿದೆ, ನೀವು ಎಲ್ಲಿ ಹೋಗ್ತೀರಿ ರಿಟೈರ್ ಆದಮೇಲೆ ಅಂತ. ಊರಿಗೆ ಹೋಗ್ಬಿಡ್ತೀನಿ ಅಂದರು. ಇಷ್ಟೊಂದು ದೊಡ್ಡ ಮನುಷ್ಯ ನೀವು ಊರಿಗೆ ಹೋಗಿ ಎಂಟ್ರಿ ಮಾಡ್ತೀರಲ್ಲ ಹಳ್ಳಿಯಲ್ಲಿ, ಇಲ್ಲೇ ಬನ್ನಿ ನಾವೆಲ್ಲ ಕೆಲಸ ಕೊಡಿಸ್ತೀನಿ ಅಂತೇಳಿ ಅವರು ವಾಟ್ ಎವರ್ ಯು ಡಿಸೈಡ್ ಅಂದರು. ಅಲ್ಲಿ ಅವ್ರ ಆಫೀಸಲ್ಲಿ ಕೂತ್ಕೊಂಡು ಶ್ರೀನಿವಾಸ ಮೂರ್ತಿಯವರು ಫೋನ್ ಮಾಡಿದ್ರು. ಏನಪ್ಪ ಅಂದರೆ ಹಿಂಗಿದೆ, ಏನು ಮಾಡೋಣ, 30 ಎಕರೆ ಜಾಗ ನಿಮ್ಮದೇನೆ ಮಾಡಿ ಬಾಬವ್ರೆ, ಮಿಲ್ಟ್ರಿಗೆ ಅಂದರೆ ನಾನೇನಿಲ್ಲ ಅಂತ ಹೇಳಲ್ಲ ಮೇಡಮ್ ಹತ್ರ. ಮತ್ತು ಅವರು ಶಿ ಆಲ್ಸೋ ಎಂಡಾರ್ಸ್ಡ್, ಬಾಬುವರೇ ನೀವು ಏನಾದರೂ ಮಾಡಿಸಿ, ಜನರಲ್ ಇದ್ದರೆ ನಮಗೇನು ತೊಂದರೆ ಇಲ್ಲ ಮಾಡಿ ಅಂದರು. ಅವತ್ತು ಹ್ಯಾಂಡ್ ಓವರ್ ಮಾಡಿದ್ದು ಇವತ್ತುವರೆಗೂ ಒಂದ್ರ ಮೇಲೆ ಒಂದು ಡೆವಲಪ್ ಆಗ್ತಾನೇ ಇದೆ. ಅದೇ ಥರ ಇವತ್ತು ಭಾಳ ದೊಡ್ಡ ವಿಷಯ ಅಂತಂದರೆ, ಇವತ್ತು ಶಿರಡಿ ಸಾಯಿಬಾಬಾ ಅವರು ಮತ್ತು ಸತ್ಯ ಸಾಯಿಬಾಬಾ ಇಬ್ಬರೂ ಸೇರಿ ಈ ಒಂದು ಸ್ಥಾಪನೆಯಲ್ಲಿ ಬಂದುಬಿಟ್ಟಿದ್ದಾರೆ ಒಳಗಡೆ. ಇನ್ನೂ ಅದು ಯಾವ ಥರ ಮುಂದಕ್ಕೆ ಹೋಗುತ್ತೋ ಅದಕ್ಕೇನು
ಯಾವ ಕಡೆಯೂ ಯಾರು ಬ್ರೇಕ್ ಹಾಕಂಗೆ ಇಲ್ಲ. ಆ ಥರ ಒಂದು ದೇವರು ಬಂದು ಇಲ್ಲಿ ಕುಂತ್ಬಿಟ್ಟಿದ್ದಾರೆ. ಇನ್ನೂ 10ರಷ್ಟು 100ರಷ್ಟು ದೊಡ್ಡದಾಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸಿ ಅವರಿಗೆ ಸಂತೋಷವಾಗಿ ಮಾಡಲಿ ಇನ್ನು ಮುಂದೆ ಅಂತ ಕೇಳಿ ನಮ್ಮ ಎಲ್ಲರ ಪರವಾಗಿ ದೂರದರ್ಶನ ಅವರಿಗೆ ಒಂದು ನಮಸ್ಕಾರ ಹೇಳಿ. Today was the most auspicious day in the history of SSB Sure Shot Academy. ये हिस्टोरिकल डे क्यों था? आज एक बहुत बड़ा ड्रीम हमारा इस एकेडमी में जिसने 600 से ज़्यादा अवसर दिए हैं इन लास्ट 4 years, इसमें हमारे कैंडिडेट्स की भी एक रिक्वेस्ट थी, एक मंदिर साईं मंदिर इधर बनाया जाए, क्योंकि साउथ इंडिया में सत्य साईं बाबा और शिरडी साईं बाबा के बहुत ज़्यादा डिवोटीज़ हैं. तो गेट के नज़दीक ये मैडम तेजा मूर्ति की गाइडेंस में अल्टीमेटली ये मंदिर का निर्माण हुआ. एक तो आज इसका उद्घाटन था. दूसरा एक नए कॉन्सेप्ट का डिफेंस पब्लिक स्कूल इसका उद्घाटन था, जिसको आपने देखा होगा, जिसका मॉडल आपने ज़रूर दिखाना है बाहर. ये जो है एक नए किस्म का स्कूल जो कि इन्वायरमेंट फ्रेंडली होगा और अपने तरफ का पहला स्कूल होगा जो कि स्टूडेंट्स को डिफेंस के लिए तैयार करेगा, पैरामिलिट्री फोर्सेस के लिए तैयार करेगा. अभी तक सिर्फ आर्मी गवर्नमेंट के मिलिट्री स्कूल सैनिक स्कूल थे. पहली बार ये एक सिविल स्कूल इस लाइन में आया है और ये इसका नाम होगा डिफेंस पब्लिक स्कूल. तो ऐसे अगर ये स्कूल अच्छा चला, इस ढंग के कई स्कूल साउथ इंडिया में बन सकते हैं आर्मी के बारे में ज़्यादा अवेयरनेस क्रिएट करने के लिए. तीसरा एक शानदार ओकेजन और था. आज मेरी सेकंड बुक का बुक कवर लॉन्च हुआ. आपको पता है मेरी पहली वाली बुक जो है बेस्ट सेलर रही है अमेजॉन में इन डिफेंस सेगमेंट में. आज एक सेकंड बुक, ये ज़्यादातर मेरी लाइफ की कहानी है, द स्टोरी ऑफ ए विलेज बॉय फ्रॉम जवान टू जनरल, जो कि मेरी जर्नी है एक गांव से लेके एक आर्मी का जवान बनने के बाद. शायद इस पिछले 30-35 सालों में ऐसा पहला बार हुआ है एक जवान जो है जनरल बना हुआ है. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಹರಿಕೃಷ್ಣ ಮಾರಮ್ ಅಂತ. ನಾನು ಚೇರ್ಮನ್ ಆಫ್ ವಿಷನ್ ಡಿಜಿಟಲ್ ಇಂಡಿಯಾ. ಸೊ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ನಮ್ಮ SSB ಶೂರ್ ಶಾಟ್ ಅಕಾಡೆಮಿ ನಮ್ಮ KM ಶ್ರೀನಿವಾಸ ಮೂರ್ತಿ ಅವರು ಚೇರ್ಮನ್ ಆಗಿ ಆ್ಯಂಡ್ ಮೇಜರ್ ಜನರಲ್ ಬಕುನಿ ಸಾಬ್ ಆ್ಯಂಡ್ ಬಾಬು ಸಾಬ್, ಆಲ್ ದೀಸ್ ಪೀಪಲ್ ಡ್ರೀಮ್ ಪ್ರಾಜೆಕ್ಟ್ ಈಸ್ ದಿಸ್ SSB ಶೂರ್ ಶಾಟ್ ಅಕಾಡೆಮಿ. ಇವತ್ತು ಇಲ್ಲಿ ಒಂದು ಟೆಂಪಲ್ ಥರ ಇವರು ಟ್ರೀಟ್ ಮಾಡ್ತಾ ಇದ್ದಾರೆ. ಟೆಂಪಲ್ ಇಲ್ಲ ಮೊದಲು, ಈಗ ಇವತ್ತು ಅದೂ ಕಂಪ್ಲೀಟ್ ಆಯಿತು ವಿತ್ ದ ಯೂನಿವರ್ಸಲ್ ಗಾಡ್ ಶಿರಡಿ ಸಾಯಿಬಾಬಾ ಆಮೇಲೆ ಪುಟ್ಟಪರ್ತಿ ಸಾಯಿಬಾಬಾ ಇಬ್ಬರು ಜೊತೆಯಾಗಿ ಇಟ್ಸ್ ಅ ವೆರಿ ರೇರ್ ಅಕೇಶನ್ ಇಲ್ಲಿ ಮಾಡಿದರು. ಆಮೇಲೆ ಇವತ್ತು ಇನ್ನೊಂದು ಭಾಳ ಚೆನ್ನಾಗಿ ಒಳ್ಳೆ ಪ್ರಾಜೆಕ್ಟು, ಫಸ್ಟ್ ಟೈಮ್ ಇಂಡಿಯಾನಲ್ಲಿ ಪ್ರೈವೇಟ್ನಲ್ಲಿ ಡಿಫೆನ್ಸ್ ಅವರಿಗೆ ಪ್ರೈಮರಿ ಎಡ್ಯುಕೇಷನ್ ಕೊಡೋಕ್ಕೆ ಡಿಫೆನ್ಸ್ ಪಬ್ಲಿಕ್ ಸ್ಕೂಲ್ ಅಂತ ಆ ಇನಿಷಿಯೇಟಿವ್ ಅದೂ ಈ ಭೂಮಿ ಪೂಜಾ ಇವತ್ತಾಯಿತು. ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅವರು ಗ್ರೀನ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ದ ಥರ್ಡ್ ಬಿಗ್ಗೆಸ್ಟ್ ಥಿಂಗ್ ಈಸ್ ಅವರ್ ಫ್ರೆಂಡ್ ಫ್ರಮ್ ಹೈದರಾಬಾದ್ ಹರಿಕೃಷ್ಣ, ಹೂ ಈಸ್ ಅ ಫೌಂಡರ್ ಆಫ್ ಐ ಸ್ಟ್ಯಾಂಡ್ ವಾರಿಯರ್ಸ್ ಅಂತ. ಈ ಅಸೋಸಿಯೇಷನ್ನಲ್ಲಿ ಐ ಸ್ಟ್ಯಾಂಡ್ ವಾರಿಯರ್ಸ್ನಲ್ಲಿ ಇವರು ಒಂದು ಒಳ್ಳೆ ಇನಿಷಿಯೇಟಿವ್ 1.4 ಬಿಲಿಯನ್ ಇಂಡಿಯನ್ಸ್ನು ಒಂದೇ ಟೈಮು ಆನ್ ದ 75th ಇಂಡಿಪೆಂಡೆನ್ಸ್ ಡೇ, ಅಮೃತೋತ್ಸವ ಅಂತ ಹೇಳ್ತೀವಿ ನಾವು, 75 ಇಯರ್ಸ್ ಸೆಲೆಬ್ರೇಷನ್, August 15th ಎಲ್ಲರೂ 12 o'clockಗೆ ನಮ್ಮ ನ್ಯಾಷನಲ್ ಆ್ಯಂಥಮ್ ಜನಗಣಮನ ಒಟ್ಟಿಗೆ ಮಾಡಬೇಕಂತ ಒಂದು ಪ್ರಾಜೆಕ್ಟ್ ತಗೊಂಡು ಈಗ ಇವತ್ತು ಇದು ಶುರು ಆಯಿತು ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಸಾಯಿಬಾಬಾ. ಆ್ಯಂಡ್ ಇಲ್ಲಿರಿಂದ ನಾವು ಅಹಮದಾಬಾದ್ ಹೋಗಿ ಅಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ, ಅಂದರೆ ಎಲ್ಲರನ್ನೂ ಜೊತೆ ಮಾಡೋದು ಸ್ಟ್ಯಾಚ್ಯೂ ಆಫ್ ಯೂನಿಟಿ, ದ ಟಾಲೆಸ್ಟ್ ಸ್ಟ್ಯಾಚ್ಯೂ ಆಫ್ ಸರ್ದಾರ್ ವಲ್ಲಭಾಯ್ ಪಟೇಲ್, ಹೂ ಇಸ್ ಅ ಗ್ರೇಟ್ ಫ್ರೀಡಮ್ ಫೈಟರ್, ಹೂ ಡನ್ ಅ ಗ್ರೇಟ್ ಸ್ಯಾಕ್ರಿಫೈಸ್ ಫಾರ್ ಅವರ್ ಕಂಟ್ರಿ. ಅವರು ಸ್ಟ್ಯಾಚ್ಯೂ ಹತ್ರ ನಾವು ಈ ಇನಿಷಿಯೇಟಿವ್ನ ಲಾಂಚ್ ಮಾಡಿ ಅಹಮದಾಬಾದ್ ಹತ್ರ ಸ್ಟಾರ್ಟ್ ಮಾಡೋಕ್ಕೆ 27th ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ವಿ ರಿಕ್ವೆಸ್ಟ್ ಆಲ್ ಯುವರ್ ವಿಶಸ್ ಆ್ಯಂಡ್ ಸಪೋರ್ಟ್. Hi, this is Hari Krishna, founder and chairman of I Stand for Warriors. The concept Jai Ho is from I Stand for Warriors. It is very simple. On August 15th afternoon 12 o'clock, each and every Indian across the nation has to stand and sing national anthem as a sound of gratitude towards the warriors of freedom fighters,
frontline warriors and fearless soldiers. We are about to launch this major campaign in the premises of Statue of Unity, Gujarat, on 27th of this month. So I pledge each and everybody, every Indian, asked to participate in this concept. Our website is www.istandforwarriors.org. Thank you. Jai Ho.